ನಮಸ್ಕಾರ ಸ್ನೇಹಿತರೆ, ಕನ್ನಡಿಗ ಚಾನಲ್ ವೈಟಿಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತೊಂದು ಅದ್ಭುತವಾದ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗಿದ್ದೇನೆ. ಆ ಅದ್ಭುತವಾದ ಸಂಚಿಕೆ ಏನಂತಂದರೆ, ಇವತ್ತಿನ ದಿನಮಾನಗಳಲ್ಲಿ ನಮಗೆ ಕೆಲಸ ಸಿಗ್ತಾ ಇಲ್ಲ. ನಾವು ಎಷ್ಟೊಂದು ಓದಿದರೂ ಕೂಡ ನಮಗೆ ಕೆಲಸ ಸಿಗ್ತಿಲ್ಲ. ಹಾಗೂ ನಾವು ಎಷ್ಟೊಂದು ದುಡ್ಡನ್ನು ಹಾಕಿ ಏನಾದರೂ ಒಂದು ಮಾಡಬೇಕಂದ್ರೆ ನಮ್ಮಲ್ಲಿ ದುಡ್ಡಿಲ್ಲ, ಹಾಗೆ ಹೀಗೆ ಅಂತ ಸಬಬನ್ನು ಹೇಳಿಕೊಂಡು ತಿರುಗಾಡ್ತಿರ್ತಕ್ಕಂಥ ವಿದ್ಯಾವಂತ ಯುವಕ ಯುವತಿಯರಿಗಾಗಿ ಈ ಸಂಚಿಕೆಯನ್ನು ನಾನು ಪ್ರಸ್ತುತ ಪಡಿಸ್ತಾ ಇದ್ದೇನೆ. ಈಗ ಹೊತ್ತು ಸೆಕೆಂಡ್ PUCಯ ಒಂದು ರಿಸಲ್ಟ್ ಬಂತು. ಆ ಒಂದು ರಿಸಲ್ಟ್ ಮೂಲಕ ಪ್ರತಿಯೊಬ್ಬ ವಿದ್ಯಾರ್ಥಿನಿಯರಿಗೂ ಕೂಡ ಮುಂದಿನ ನಿಮ್ಮ ಭವಿಷ್ಯ ಉಜ್ವಲವಾಗಲಿ ಅನ್ನುವಂಥ ಒಂದು ಶುಭ ಹಾರೈಕೆಯೊಂದಿಗೆ ಇವತ್ತಿನ ಸಂಚಿಕೆಯನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ನಿಜಕ್ಕೂ ಕೂಡ ಇದೊಂದು ಇನ್ಸ್ಪೈರ್ ಆಗಿರ್ತಕ್ಕಂಥ ಒಂದು ಸ್ಟೋರಿ ಅಂತಲೇ ಹೇಳ್ಬೋದು. ಅದು ಕೂಡ ನಮ್ಮ ದೇಶದಲ್ಲಿ ಕೇವಲ 23 ವರ್ಷಗಳಲ್ಲಿ 920 ಕೋಟಿ ರೂಪಾಯಿ ಸಂಪಾದನೆ ಮಾಡಿರ್ತಕ್ಕಂಥ ಒಬ್ಬ ಹೆಮ್ಮೆಯ ಹುಡುಗಿಯ ಬಗ್ಗೆ ಈ ಸಂಚಿಕೆಯನ್ನು ಮಾಡ್ತಾ ಇದ್ದೇನೆ. ಅದು ಕೂಡ ಅಂಜಲಿ ಸರ್ದನ್ ಅಂತೇಳಿ. ಅಂಜಲಿ ಸರ್ದನ್ ಅವರು ಅಮೇರಿಕಾದಲ್ಲಿ ವಿದ್ಯಾಭ್ಯಾಸ ಮಾಡಿದ್ಲು. ಅಮೇರಿಕಾದಲ್ಲಿ ವಿದ್ಯಾಭ್ಯಾಸ ಮಾಡಿ ಅವಳು ಜೀವಶಾಸ್ತ್ರದಲ್ಲಿ ಅಭ್ಯಾಸ ಮಾಡಿ ಮತ್ತೆ ತನ್ನ ದೇಶಕ್ಕೆ ಅಂದರೆ ಭಾರತಕ್ಕೆ ವಾಪಸ್ ಬಂದಳು. ಬಂದ ಮೇಲೆ ಇವಳು ಬೇರೆ ಕಂಪ್ನಿಗೆ ಹೋಗಿ ಏನಾದರೂ ಒಂದು ಉದ್ಯೋಗ ಮಾಡ್ಬೋದಾಗಿತ್ತು, ಸರ್ಕಾರಿ ಕೆಲಸಕ್ಕೂ ಸೇರಿಕೊಳ್ಬಹುದಾಗಿತ್ತು, ಏನಾದರೂ ಮಾಡ್ಬೋದಾಗಿತ್ತು. ಆದರೆ ಈ ಒಬ್ಬ ಮಹಿಳೆ, ಈ ಒಬ್ಬ ಹುಡುಗಿ ಅದ್ಯಾವುದಕ್ಕೂ ಕೂಡ ಮನಸ್ಸು ಮಾಡಲಿಲ್ಲ ಅಂತಂದರೆ ಅವರು ಮುಂದೇನು ಮಾಡಿದ್ದು ಅಂತೇಳಿ ನೀವು ಕೇಳ್ಬೋದು. ಆದರೂ ಕೂಡ ಅವಳ ಒಂದು ಯಶೋಗಾಥೆಯನ್ನು ಈ ಸಂಚಿಕೆಯ ಮೂಲಕ ನೀವು ತಿಳ್ಕೊಳ್ಳಲೇಬೇಕು. ಆದ್ದರಿಂದ ಪ್ರತಿಯೊಬ್ಬ ತಂದೆ ತಾಯಿಗಳು ಕೂಡ ಈ ಸಂಚಿಕೆಯನ್ನು ನೋಡಿರಿ. ನಿಮ್ಮ ಎಲ್ಲ ಸ್ನೇಹಿತರಿಗೆ, ಬಂಧು ಬಳಗಕ್ಕೆ ಕೂಡ ಇದನ್ನು ಶೇರ್ ಮಾಡಿರಿ, ಕಳಿಸ್ಕೊಡ್ರಿ. ಅಂದರೆ ಅವರ ಮಕ್ಕಳಿಗೂ ಕೂಡ, ಅವರಿಗೂ ಕೂಡ, ಅವರ ಕುಟುಂಬಕ್ಕೂ ಕೂಡ ಈ ಒಂದು ಸತ್ಯವಾದಂಥ ಈಗ ನಡೆದಿರ್ತಕ್ಕಂಥ ಇವತ್ತಿನವರೆಗೂ ಕೂಡ ಆ 23 ವಯಸ್ಸಿನ ಹುಡುಗಿಯವಳು ಅವಳ ಒಂದು ಯಶೋಗಾಥೆಯನ್ನು ನೀವು ಅವರಿಗೆ ತಿಳಿಸ್ಬೋದು. ಅವರ ಮಕ್ಕಳಿಗೂ ಕೂಡ ಅವರು ಇಂಥ ಒಂದು ಬೆಳವಣಿಗೆಗೆ ಅವರ ತಂದೆ ತಾಯಿಗಳು ಕೂಡ ಕಾರಣ ಆಗಬಹುದು, ಅಥವಾ ಆ ವಿದ್ಯಾಭ್ಯಾಸವನ್ನು ಪೂರೈಸಿರ್ತಕ್ಕಂಥ ಯುವಕ ಯುವತಿಯರು ಕೂಡ ತಾವು ಜೀವನದಲ್ಲಿ ಏನಾದರೂ ಸಾಧಿಸಬಹುದು ಅನ್ನುವಂಥ ಒಂದು ಆಲೋಚನೆ ಅವರಲ್ಲಿ ಹುಟ್ಟಿದಾಗ ಅವರು ಕೂಡ 100 ಕೋಟಿ ಸರ್ದಾರರಾಗಲಿಕ್ಕೆ ಈ ಸಂಚಿಕೆ ಸಾಕ್ಷಿಯಾಗುತ್ತದೆ ಅನ್ನುವಂಥ ಭಾವನೆ ನನ್ನದು. ಹಾಗಿರುವಾಗ ಅಂಜಲಿ ಸರ್ದನ್ ಅನ್ನುವಂಥ 23 ವರ್ಷದ ಹುಡುಗಿ ಕೇವಲ 9 ರಿಂದ 11 ತಿಂಗಳ ಒಳಗಾಗಿ 920 ಕೋಟಿ ರೂಪಾಯಿಗಳನ್ನು ಸಂಪಾದನೆ ಯಾವ ರೀತಿ ಮಾಡಿದಳು ಅನ್ನುವಂಥ ಒಂದು ಯಶೋಗಾಥೆ ಇದು. ಈ ಸಂಚಿಕೆಯ ಮೂಲಕ ನೀವು ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡಿಕೊಂಡ್ರೆ ನಿಮ್ಮ ಮಕ್ಕಳಿಗೂ ಕೂಡ ನೀವು ಏನಾದರೂ ಸಾಧಿಸಲಿಕ್ಕೆ ಅವರಿಗೆ ನೀವು ಅವಕಾಶವನ್ನು ಕಲ್ಪಿಸಿದಂತಾಗ್ತೈತಿ. ಮಕ್ಕಳು ಕೂಡ ಮುಂದೆ ತಮ್ಮ ಉಜ್ವಲ ಭವಿಷ್ಯವನ್ನು ಸಾವಿರಾರು ಕೋಟಿ ಸರ್ದಾರರನ್ನಾಗಿ ನೀವು ಮಾಡ್ಬೋದು ಅನ್ನುವಂಥ ಭಾವನೆ ನನ್ನದು. ಹಾಗಿರುವಾಗ ಅಮೇರಿಕದಿಂದ ಬಂದಿರತಕ್ಕಂಥ ಈ ಅಂಜಲಿ ಸರ್ದನ್ ಅವಳು ಏನು ಮಾಡಿದ್ಲಂತಂದರೆ, ಈ ಕಂಪ್ನಿಗೆ ಹೋಗಲಿಲ್ಲ, ಕೆಲಸಕ್ಕೆ ಅರಿಸ್ಕೊಂಡು ಅವಳು ತನ್ನದೇ ಆದಂಥ ಒಂದು ಆಲೋಚನೆ ಇತ್ತು. ನಾನೇ ಏಕೆ ಒಂದು ಸ್ವತಂತ್ರವಾದಂಥ ಕೆಲಸವನ್ನು ಮಾಡಬಾರ್ದು ಅನ್ನುವಂಥ ಆಲೋಚನೆ ಅವಳ ಮನಸ್ಸಿನಲ್ಲಿಯೂ ಕೂಡ ಇತ್ತು. ಹೀಗಾಗಿ ಅವಳು ಒಂದು ಕಂಪ್ನಿಯನ್ನೇ ಒಂದು ಸ್ಟಾರ್ಟ್ ಮಾಡಿದ್ಲು. ಅದು ಪ್ರಾಂಟೋ ಕಂಪ್ನಿ ಅಂತ. ಪ್ರಾಂಟೋ ಕಂಪ್ನಿಗೆ ಅವಳು ಸ್ಟಾರ್ಟ್ ಮಾಡಿದ್ಲು. ಸ್ಟಾರ್ಟ್ ಮಾಡಿ ಆ ಕಂಪ್ನಿಯ ಕೆಲಸ ಏನಂತಂದರೆ, ಅಲ್ಲಿ ಏನು ಕೆಲಸ, ಅಲ್ಲಿ ಏನು ಮಾಡ್ಬೋದು, ಅಲ್ಲಿ ಯಾವ ರೀತಿ ಪ್ರಾಡಕ್ಟ್ಗಳು ಉತ್ಪನ್ನ ಬರ್ತದೆ ಅನ್ನೋದು ನೀವು ಕೇಳ್ಬೋದು. ಆದರೆ ಅಲ್ಲಿ ಯಾವುದೇ ಒಂದು ಪ್ರಾಡಕ್ಟ್ ಉತ್ಪಾದನೆ ಮಾಡೋದಿಲ್ಲ. ಜೊತೆಗೆ ಆ ಒಂದು ಪ್ರಾಂಟೋ ಅನ್ನುವಂಥ ಕಂಪ್ನಿಯಲ್ಲಿ ಕೆಲಸಗಳೇನು, ಅಲ್ಲಿ ಯಾವ ರೀತಿ ಕೆಲಸ ಕಾರ್ಯಗಳು ನಿರ್ವಹಣೆ ಮಾಡಲ್ಪಡುತ್ತವೆ ಅನ್ನೋದಕ್ಕೆ ಕೂಡ ಈಗ ನಾನು ಹೇಳ್ತಾ ಇದ್ದೇನೆ. ಅದು ಪ್ರಾಂಟೋ ಕಂಪ್ನಿ. ಅವಳದೇ ಆದಂಥ, ಅಂದರೆ ಅಂಜಲಿ ಸರ್ದನ್ ಅವರ 23 ವಯಸ್ಸಿನ ಹುಡುಗಿಯ ಒಂದು ಕಂಪ್ನಿ ಅದು. ಆ ಕಂಪ್ನಿಯಲ್ಲಿ ಸಿಟಿಗಳಲ್ಲಿ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ನೌಕರಿ ಮಾಡ್ತಿರ್ತಕ್ಕಂಥವ್ರು, ಉದ್ಯೋಗಸ್ಥ ಮಹಿಳೆಯರು ಹಾಗೂ ಉದ್ಯೋಗಸ್ಥ ಸತಿಪತಿಗಳಿಗೆ ಮನೆ ಕೆಲಸದವರಿಗೆ ಒಂದು ಅವಶ್ಯಕತೆ ಇರ್ತೈತಿ. ಯಾಕಂದರೆ ಮನೆ ಕೆಲಸವನ್ನು ಮಾಡಿ ಹಾಗೂ ಮಕ್ಕಳನ್ನು ಜೋಪಾನವಾಗಿ ಅವರನ್ನು ಮಾಡಿ ಆಮೇಲೆ ಅವರು ಕೆಲಸಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ಪರಿಸ್ಥಿತಿಯ ಒತ್ತಡದಲ್ಲಿ ಅವರು ಇರ್ತಾರೆ. ಹಾಗಾಗಿ ಅವರ ಮನೆ ಕೆಲಸಕ್ಕೆ, ಅಂದರೆ ಮನೆ ಕೆಲಸ, ಕಸ ಗುಡಿಸುವುದು, ಬಟ್ಟೆ ತೊಳೆಯುವುದು, ಜೊತೆಗೆ ಅಡುಗೆಯನ್ನು ಮಾಡುವುದು, ಹೀಗೆ ಹಲವಾರು ಕೆಲಸ ಕಾರ್ಯಗಳನ್ನು, ಮನೆ ಕೆಲಸಗಳನ್ನು ಮಾಡುವಂಥ ಒಂದು
ಸಿಬ್ಬಂದಿಯನ್ನು ಒದಗಿಸುವಂಥ ಒಂದು ಕಂಪ್ನಿ ಪ್ರಾಂಟೋ ಕಂಪ್ನಿ. ಆ ಕಂಪ್ನಿ ನಿಜಕ್ಕೂ ಕೂಡ ಈ ರೀತಿಯಾಗಿ ಹೆಮ್ಮರವಾಗಿ ಬೆಳೀಲಿಕ್ಕೆ ಕಾರಣವೇನೆಂದರೆ ಅಂಜಲಿ ಹಾಗೂ ಅವರ ಸಿಬ್ಬಂದಿ ಮೊದಲು ಹಗಲು ರಾತ್ರಿ ಎನ್ನದೇ ಕೆಲಸವನ್ನು ನಿರ್ವಹಿಸಿದರು. ಅದು ಕೂಡ ನೆಲದ ಮೇಲೆ ಒಂದು ಚಿಕ್ಕ ಕಚೇರಿಯನ್ನು ಪ್ರಾರಂಭ ಮಾಡಿದರು. ಕಚೇರಿಯಲ್ಲಿ ಆ ಒಂದು ಕೆಲಸ ಆವಾಗ ಕೇವಲ 150 170 ಇದು ಬರ್ತಿತ್ತು ಅವ್ರಿಗೆ. ಏನಂದರೆ ಫಸ್ಟ್ ಕೇಸ್ಗಳು ಬರ್ತಿದ್ದು, ಇಂಥವ್ರಿಗೆ ನಮಗೆ ಬೇಕಾಗಿದೆ ಅನ್ನುವಂಥ ಒಂದು ಆರ್ಡರ್ ಬರ್ತಿತ್ತು. ಆಮೇಲೆ ಕ್ರಮೇಣ ಈಗ ಆ ಒಂದು ಕಂಪನಿಗೆ 18,000ಕ್ಕಿಂತಲೂ ಹೆಚ್ಚು ಬೇಡಿಕೆಗಳು ಬರ್ತಾ ಇವೆ ಅಂತಂದರೆ ಊಹೆ ಮಾಡಿಕೊಳ್ಳಿ. ಅಂಥ ಒಂದು ಕಂಪನಿ ಕೇವಲ 10 ನಿಮಿಷದಲ್ಲಿ ನಿಮ್ಮ ಮನೆ ಬಾಗಿಲಿಗೆ ನುರಿತ ಕೆಲಸಗಾರರನ್ನು ಮನೆ ಕೆಲಸ ಮಾಡುವಂಥವರನ್ನು ಕಳಿಸಿಕೊಡುವಂಥ ಒಂದು ದೊಡ್ಡ ಕಂಪನಿಯಾಗಿ ಮಾರ್ಪಟ್ಟಿದೆ. ಹೀಗಿರುವಾಗ ಈ ಕಂಪನಿಗೆ ಸಾಕಷ್ಟು ದೊಡ್ಡ ಕಂಪನಿಗಳು ಕೂಡ ಹೂಡಿಕೆಯನ್ನು ಮಾಡ್ತಾ ಇವೆ. ಹಾಗಿರುವಾಗ ಸುಮಾರು ದೊಡ್ಡ ಕಂಪನಿಯ ಮಾಲಕರೊಬ್ಬರು 250 ಕೋಟಿ ರೂಪಾಯಿಗಳಿಗಿಂತಲೂ ಕೂಡ ಹೆಚ್ಚಿನ ಒಂದು ಹೂಡಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಿದ್ದಾರೆ. ಹಾಗಿರುವಾಗ ಕೇವಲ 9 ರಿಂದ 11 ತಿಂಗಳಿನಲ್ಲಿ 920 ಕೋಟಿ ರೂಪಾಯಿ ಸಂಪಾದನೆ ಹೂಡಿಕೆ ಮಾಡಿರ್ತಕ್ಕಂಥ ಒಂದು ಬೃಹತ್ತಾದ ಕಂಪನಿಯನ್ನು ಹುಟ್ಟು ಹಾಕಿರ್ತಕ್ಕಂಥ ಈ ಒಬ್ಬ 23 ವರ್ಷದ ಹುಡುಗಿಯ ಒಂದು ಬಾಳಿನಲ್ಲಿ ಅದೆಂಥ ಆಲೋಚನೆಗಳು ಬಂದಿರ್ಬೋದು, ಅದೆಂಥ ಅವಳಲ್ಲಿ ಆತ್ಮಸ್ಥೈರ್ಯ ಇರ್ಬೋದು, ಅವಳಲ್ಲಿ ಯಾವ ರೀತಿ ಕಿಚ್ಚು ಇರಬಹುದು ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ನಿಜಕ್ಕೂ ಕೂಡ ನಮ್ಮ ಯುವತಿಯರಿಗೆ ಇರತಕ್ಕಂಥ ಒಂದು ಭಾವನೆಗಳು ಎಂಥವಂತಂದರೆ ಅವರನ್ನು ಹಿಡಿದಿಡಲಿಕ್ಕೆ ಆಗದೇ ಇರತಕ್ಕಂಥ ಭಾವನೆಗಳು ಇರ್ತವೆ. ಆದರೆ ಅವರಿಗೆ ಸಪೋರ್ಟ್ ಮಾಡೋರು ಬೇಕು, ತಂದೆ ತಾಯಿಗಳು ಸಪೋರ್ಟ್ ಮಾಡಬೇಕು, ಹೊರೆಯವರು ಸಪೋರ್ಟ್ ಮಾಡಬೇಕು. ಹಾಗೂ ಆ ಪ್ರತಿಭೆಗಳನ್ನು ಗುರುತಿಸಿ ಆ ಪ್ರತಿಭೆಗಳಿಂದ ಏನಾದರೂ ಒಂದು ಹೊರಗೆ ತೆಗೆಯುವಂಥ ಸಾಮರ್ಥ್ಯವನ್ನು ಹೊರಗೆ ತೆಗೆಯುವಂಥ ಒಂದು ಕುಶಲ ಬುದ್ಧಿಮಟ್ಟ ಇರುವಂಥವರು ಕೂಡ ಅವರಿಗೆ ಸಪೋರ್ಟ್ ಮಾಡಬೇಕು. ಹೀಗೆ ಮಾಡಿದಾಗ ಯಾರ ಮಕ್ಕಳು ಕೂಡ ದಡ್ಡರಲ್ಲ. ಪ್ರತಿಯೊಬ್ಬರು ಕೂಡ ಇವತ್ತಿನ ದಿನಮಾನಗಳಲ್ಲಿ ಪ್ರತಿಯೊಬ್ಬರು ಕೂಡ ಪ್ರತಿಭಾನ್ವಿತರು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಒತ್ತಿ ತಂದೆ ತಾಯಿಗಳಿಗೆ ಸಮಾಜಕ್ಕೆ ಹೇಳ್ತಾ ಇದ್ದೇನೆ. ನಿಮ್ಮ ಮಕ್ಕಳ ಭವಿಷ್ಯ ನಿಮ್ಮ ಕೈಯಲ್ಲಿ ಇದೆ, ಸಾರ್ವಜನಿಕರ ಕೈಯಲ್ಲಿ ಇದೆ, ನಿಮ್ಮ ಬಂಧು ಬಳಗದ ಕೈಯಲ್ಲಿ ಇದೆ. ಆದ್ದರಿಂದ ಇಂಥ ಒಂದು ಕಂಪನಿಯನ್ನು ಹುಟ್ಟು ಹಾಕಿದ ಈ ಒಬ್ಬ 23 ವರ್ಷದ ಅಂಜಲಿ ಸರ್ದನ್ ಅನ್ನುವಂಥ ಹುಡುಗಿಯ ಒಂದು ಯಶೋಗಾಥೆ ನಿಮಗೂ ಕೂಡ ಒಂದು ಮಾದರಿ ಆಗಬಹುದು. ನಿಮ್ಮ ಮಕ್ಕಳಿಗೂ ಕೂಡ, ನಿಮ್ಮ ನೆರೆಹೊರೆಯವರಿಗೂ ಕೂಡ, ನಿಮ್ಮ ಊರಲ್ಲಿರ್ತಕ್ಕಂಥವರಿಗೂ ಕೂಡ, ಎಲ್ಲರಿಗೂ ಕೂಡ, ನಿಮ್ಮ ಸಹಪಾಠಿಗಳಿಗೂ ಸಹೋದ್ಯೋಗಿಗಳಿಗೂ ಕೂಡ ಈ ಒಂದು ಕಂಪನಿಯಿಂದ ಸಹಾಯ ಆಗಬಹುದು ಅನ್ನುವಂಥ ಸದುದ್ದೇಶದಿಂದ ಈ ಸಂಚಿಕೆಯನ್ನು ಈಗ ಮಾಡಿದ್ದೇನೆ. ಇದು ಈ ಸದ್ಯ ನಡೆದಿರ್ತಕ್ಕಂಥ ಘಟನೆ. ಈಗಲೂ ಕೂಡ ಆ ಕಂಪ್ನಿ ಪ್ರಾಂಟೋ ಅಂಥೇಳಿ ನೀವು ಗೂಗಲ್ ಹೋಗಿ ನೀವು ಟೈಪ್ ಮಾಡಿದರೆ ಆ ಕಂಪ್ನಿ ದೇಶಗಳು ಎಲ್ಲವೂ ಕೂಡ ಬರ್ತವೆ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಇಂಥ ಒಂದು ಬೆಳವಣಿಗೆಗೆ, ಇಂಥ ಒಬ್ಬ 23 ವರ್ಷದ ತರುಣಿಗೆ ನಾವೆಲ್ಲರೂ ಕೂಡ ಜೈ ಅನ್ನೋಣ, ಅವಳ ಒಂದು ಯಶೋಗಾಥೆಗೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗೋಣ ಅನ್ನುವಂಥ ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YTಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಎನ್ನುವುದಕ್ಕೆ ಈ ಸಂಚಿಕೆಯು ಕೂಡ ಸಾಕ್ಷಿ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಈ ಸಂಚಿಕೆಗೆ ಸಬ್ಸ್ಕ್ರೈಬ್ ಮಾಡದೇ ಇರತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಈ ಸಂಚಿಕೆಯನ್ನು ಪ್ರತಿಯೊಬ್ಬರಿಗೂ ಕೂಡ ತಲುಪಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಿ ಪ್ರತಿಯೊಬ್ಬರಿಗೂ ಮಕ್ಕಳಿಗೂ ಕೂಡ ನೀವು ಪ್ರೋತ್ಸಾಹವನ್ನು ನೀಡ್ರಿ ಅನ್ನುವಂಥ ಒಂದು ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.